ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ನಾನು ಇವತ್ತು ಭೈರತಿ ರಣಗಲ್ ಫಿಲಮ್ನ ನೋಡ್ಕೊಂಬಂದಿದ್ದೀನಿ. ಸೊ ಅದ್ರದ್ದು ರಿವ್ಯೂನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮತ್ತು ಇನ್ಯಾಕೆ ತಡ, ಶುರು ಮಾಡೋಣ ಬನ್ನಿ. ಈ ಫಿಲಮ್ನ ನೋಡೋಕ್ಕೆ ನಾನು ಆಲ್ಮೋಸ್ಟ್ 2 ಮಂತ್ಸ್ವರೆಗೂ ಕಾಯಬೇಕಾಯಿತು. ಯಾಕೆ ಅಂತ ಅಂದರೆ, ನಾನು ಈ ಫಿಲಮ್ನ ರಿಲೀಸ್ ಡೇಟ್ ರಿವೀಲ್ ಇವೆಂಟ್ಗೆ ಹೋಗಿದ್ದೆ. ಸೊ ಅಲ್ಲಿ ನಮಗೆ ಗೊತ್ತಾಯಿತು ನವಂಬರ್ 15 ರಿಲೀಸ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಸೊ ಆ ನವಂಬರ್ 15 ಬಂದುಬಿಟ್ಟು ಇವತ್ತೇ. ಸೊ ನೆಕ್ಸ್ಟು ಏನಪ್ಪ ಅಂತ ಅಂದರೆ, ಕಮಿಂಗ್ ಔಟ್ ದ ಸ್ಟೋರಿ. ಈ ಸ್ಟೋರಿ ಬಂದ್ಬಿಟ್ಟು ಒಂದು ವಿಲೇಜು. ಆ ವಿಲೇಜಲ್ಲಿ ಏನು ನೀರಿರಲ್ಲ, ಏನೂ ಇರಲ್ಲ, ಮತ್ತು ಸೌಕರ್ಯಗಳಿರೋದಿಲ್ಲ, ಈ ಥರ ಇರುತ್ತೆ. ಫುಲ್ಲು ಡ್ರೈ ಲ್ಯಾಂಡ್, ಲೈಕ್ ಡೆಸರ್ಟ್ ಥರ ಇರುತ್ತೆ. ಸೊ ಆ ಡೆಸರ್ಟಲ್ಲಿ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ ಈ ವಿಲೇಜಿಗೆ ಇಲ್ಲ ಹಳ್ಳಿಗೆ ಹೇಗೆ ನೀರು ಮತ್ತು ಸೌಕರ್ಯಗಳನ್ನು ಕಲ್ಪಿಸ್ತಾನೆ ಅನ್ನೋದೇ ಈ ಫಿಲಮ್ನ ಮೇನ್ ಉದ್ದೇಶ. ಸೊ ಇನ್ನೊಂದೇನಪ್ಪ ಅಂತ ಅಂದರೆ, ಹೆಂಗೆ ಹೋಗುತ್ತೆ, ಫಿಲಮ್ ಹೆಂಗೆ ಹೋಗುತ್ತೆ ಅಂತ ಹಂಗೆ ಹೇಳ್ಕೊಂಬರ್ತೀನಿ. ಸೊ ಈ ನಾನು ಹೇಳಿದ್ನಲ್ಲ ಮಿಡಲ್ ಕ್ಲಾಸ್ ಅಂತ ಅಂದ್ಬಿಟ್ಟು. ಸೊ ಮಿಡಲ್ ಕ್ಲಾಸು ಆ ಹುಡುಗ ಬಂದ್ಬಿಟ್ಟು ಯಾವಾಗಲೂ ಈ ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬಿಟ್ಟು ಯಾವಾಗಲೂ ಒಂದೊಂದು ಅಪ್ಲಿಕೇಶನ್ ಕೊಡ್ತಾ ಇರ್ತಾನೆ. ನಮ್ಮೂರಿಗೆ ನೀರು ಕೊಡಿಸಿ ಅಂತ. ಸೊ ಫೈನಲಾಗಿ ಹೇಗೆ ನೀರು ಹಳ್ಳಿಗೆ ಬರುತ್ತೆ ಅನ್ನೋದೇ ಈ ಫಿಲಮ್ನ ಮೇನ್ ಉದ್ದೇಶ. ಈ ಫಿಲಮಲ್ಲಿ ಇನ್ನೂ ಏನು ತೋರಿಸ್ತಾ ಇದ್ದಾರೆ ಅಂತ ಅಂದರೆ, ಆ ಹಳ್ಳಿ ಮತ್ತು ಆ ಹಳ್ಳಿ ಜನರು ಜೊತೆ ಆಟ ಆಡಿದ್ರೆ, ಇಲ್ಲಾಂದರೆ ಕರೆಕ್ಟಾಗಿ ಅವ್ರ ಜೊತೆ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಂಡಿಲ್ಲ ಅಂತ ಅಂದರೆ ಯಾವ ಎಕ್ಸ್ಟೆಂಟಿಗೆ ಬೇಕಾದ್ರೂ ಹೋಗ್ಬೋದು ಭೈರತಿ ರಣಗಲ್ ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ. ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ಭೈರತಿ ರಣಗಲ್ ಬಂದ್ಬಿಟ್ಟು ಪ್ರೊಟೆಕ್ಟರ್. ಆಮೇಲೆ ಇವರು ಹೋಗ್ತಾ ಹೋಗ್ತಾ ಯಾವ ಎಕ್ಸ್ಟೆಂಟಿಗೆ ಹೋಗ್ತಾರೆ ಅಂತ ಅಂದರೆ, ಜನರಿಗೋಸ್ಕರ ಅವರ ಸ್ವಂತ ಭಾವನ್ನೇ ಸಾಯಿಸ್ತಾರೆ. ಅದೇನಕ್ಕೆ ಸಾಯಿಸ್ತಾರೆ ಅಂತ ಅಂದ್ಬಿಟ್ಟು ನೀವು ನಿಮ್ಮ ಚಿತ್ರಮಂದಿರಗಳಲ್ಲಿ ನೋಡಬೇಕು. ಸೊ ಆಮೇಲೆ ನೆಕ್ಸ್ಟು ಹಂಗೆ ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ಮಾಸ್ ಎಂಟರ್ಟೈನರ್ ಆಗಿ ಕಂಡುಬರುತ್ತೆ. ಆಮೇಲೆ ಸ್ವಲ್ಪ ಫಿಲಮ್ಮು ಸಟಲ್ ಆಗಿದೆ, ಒಂದೇ ಗ್ರಾಫಲ್ಲಿ ಹೋಗೋ ಥರ. ಆಮೇಲೆ ಇಂಟರ್ವಲಲ್ಲಿ ಒಂದೇ ಸತಿ ರೈಸ್ ಆಗಿಬಿಡುತ್ತೆ. ಅದು ಯಾಕೆ ರೈಸ್ ಆಗುತ್ತೆ ಅಂದ್ಬಿಟ್ಟು ನೀವು ನೋಡಬೇಕು. ಯಾಕೆ ಅಂತಂದರೆ, ನೀವು ಶಿವಣ್ಣನ ವಿಂಟೇಜ್ ಸ್ಟೈಲ್ ನೋಡ್ಬೋದು. ಏನಪ್ಪ ಅಂತ ಅಂದರೆ, ನಮ್ಮ ಶಿವಣ್ಣ ಲಾಂಗ್ ಇಟ್ಕೊಳ್ಳೋದು. ಸೊ ಇಂಟರ್ವಲಲ್ಲಿ ಒಂದು ಒಳ್ಳೆ ಮಾಸ್ ಫಿಲಮ್ನ ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಸಿನಿಮಾ ಕ್ಲೈಮ್ಯಾಕ್ಸಿಗೆ ಹೋಗ್ತಿದ್ದಂಗೆ ಏನು ಗೊತ್ತಾಗುತ್ತೆ ಅಂತ ಅಂದರೆ, ಭೈರತಿ ರಣಗಲ್ಲು ಅವ್ರ ಊರು ರೋಣಾಪುರನ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾವ ಎಕ್ಸ್ಟೆಂಟಿಗೆ ಬೇಕಾದ್ರೂ ಹೋಗ್ತಾನೆ, ಯಾರಿಗೆ ಬೇಕಾದ್ರೂ ಸಾಯಿಸ್ತಾನೆ, ಈ ಥರ ಇರುತ್ತೆ. ಸೊ ಲಾಸ್ಟಿಗೆ ಏನು ಮಾಡ್ತಾನೆ ಅಂದರೆ, ಎಲ್ಲರನ್ನೂ ಸಾಯಿಸ್ಬಿಡ್ತಾನೆ. ಆಮೇಲೆ ಅವರ ಬ್ಯಾಕ್ಗ್ರೌಂಡಲ್ಲಿ ಯಾರ್ಯಾರು ಎನಿಮೀಸ್ ಇರ್ತಾರೋ ಅವರೇ ಮಫ್ತಿಯಲ್ಲಿ ದೊಡ್ಡ ಎನಿಮಿಯಾಗಿ ಕನ್ವರ್ಟ್ ಆಗಿರ್ತಾರೆ. ಸೊ ಇವಾಗ ನಿಮಗೆ ಅರ್ಥ ಆಗಿರಬೇಕು, ಮಫ್ತಿದು ಪ್ರೀಕ್ವೆಲ್ಲೇ ಭೈರತಿ ರಣಗಲ್ ಅಂತ. ಸೊ ಮೇಯ್ನಾಗಿ ಸಮ್ಮರಿ ಹೇಳ್ಬಿಡ್ತೀನಿ ಏನು ಅಂತ ಅಂದರೆ, ಮಫ್ತಿಯಲ್ಲಿ ಭೈರತಿ ರಣಗಲ್ ಹೇಗೆ ಬಂದ, ಯಾಕೋಸ್ಕರ ಭೈರತಿ ರಣಗಲ್ಲಾಗಿ ನಿಂತ್ಕೊಂಡ, ಯಾಕೆ ಎಲ್ಲರೂ ಅವನ್ನ ದೇವರಾಗಿ ಪೂಜಿಸ್ತಾರೆ, ಆಮೇಲೆ ಯಾಕೆ ಅವನ್ನ ಕಿಂಗ್ ಮೇಕರ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ನಿಮಗೆ ಭೈರತಿ ರಣಗಲಲ್ಲಿ ಪಕ್ಕಾ ಗೊತ್ತಾಗುತ್ತೆ. ಸಿನಿಮಾದು ಪಾಸಿಟಿವ್ ಪಾಯಿಂಟ್ಸಿಗೆ ಬರೋದಾದರೆ ಏನಪ್ಪ ಅಂತ ಅಂದರೆ, ಫಸ್ಟ್ ಪಾಯಿಂಟು ನಮ್ಮ ಶಿವಣ್ಣ ಬಗ್ಗೆನೇ. ಯಾಕೆ ಅಂದರೆ, ಶಿವಣ್ಣ ಅವರು ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ತೋರಿಸಿದ್ದಾರೆ. ಆಮೇಲೆ ನೆಕ್ಸ್ಟು ರುಕ್ಮಿಣಿ ವಸಂತ್ ಅವರು ಅವರ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟು ಶಿವಣ್ಣ ಅವ್ರ ತಂಗಿ ಪಾತ್ರ ಮಾಡಿದ್ದಾರಲ್ಲ, ಅವರು ಚೆನ್ನಾಗಿ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟು ಈ ತಂಗಿದು ಮತ್ತು ಅಣ್ಣನ ಸೆಂಟಿಮೆಂಟ್ಸು ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ಅಲ್ಲೇ ಲವ್ ಸೀನ್ಸು ಕಾಣಿಸುತ್ತೆ. ಫುಲ್ಲು ಇದೊಂಥರ ಏನಂತ ಹೇಳ್ಬೋದು ಅಂದರೆ, ಸ್ವಲ್ಪ ಸಟಲ್ ಆಗಿತ್ತು ಅಂತಲೂ ಹೇಳ್ಬೋದು ಈ ಮೂವಿ. ನೆಕ್ಸ್ಟು
ಇದು ಪಾಸಿಟಿವ್ ಪಾಯಿಂಟ್ಸ್ ಇದ್ದರೆ, ಲೈಕ್ ಇನ್ನೇನು ಪಾಸಿಟಿವ್ ಪಾಯಿಂಟ್ಸು, ಹಾಂ, ಒಂದೊಂದು ಲೈಕ್ ಒಂದೊಂದು ಡೈಲಾಗು ಒಂದೊಂದು ಸತಿ ಮೆಸ್ಮರೈಸ್ ಮಾಡಿಬಿಡುತ್ತೆ. ಯಾಕೆ ಅಂತ ಅಂದರೆ, ಲೈಕ್ ಅದು ಡೈಲಾಗಾಗಿ ತೊಗೊಬೇಕಾ ಇಲ್ಲ ವಾರ್ನಿಂಗಾಗಿ ತೊಗೊಬೇಕಾ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಒಂಥರ ಮೆಸ್ಮರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ಒಂದು ಸೀನಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಭೈರತಿ ರಣಗಲ್ ಮೇಲೆ FIR ಲಾಂಚ್ ಮಾಡಿರ್ತಾರೆ. ಸೊ FIR ಫೈಲ್ನ ತಿದ್ದುಬಿಟ್ಟು FIRE ಅಂತ ಮಾಡಿಬಿಟ್ಟು ಫೈರ್ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಕಳಿಸಿರ್ತಾರೆ. ಸೊ ಆ ಮೆಸೇಜ್ ಏನಕ್ಕೆ ಕಳಿಸಿರ್ತಾರೆ ಅಂತ ಅಂದರೆ, ನೀವು ಆ ಫಿಲಮ್ನ ನೋಡಿದ್ರೆ ಗೊತ್ತಾಗುತ್ತೆ ಆ ಮೆಸೇಜ್ಗೂ ಮತ್ತು ಅವ್ರು ಯಾಕೆ ಅದನ್ನು ಫೈರ್ ಅಂತ ಬರೆದಿದ್ರು ಅಂತ ಅಂದ್ಬಿಟ್ಟು. ಸೊ ಇಷ್ಟಾಗಿತ್ತು ಪಾಸಿಟಿವ್ ಪಾಯಿಂಟ್ಸು. ಮತ್ತು ನೆಗೆಟಿವ್ ಪಾಯಿಂಟ್ಸಿಗೆ ಬರೋದಾದರೆ, ಲೈಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ದ ವರ್ಸ್ಟ್. ಬ್ಯಾಕ್ಗ್ರೌಂಡ್ ಸ್ಕೋರು ಯಾಕೆ ವರ್ಸ್ಟು ಅಂತ ಅಂದರೆ, ಲೈಕ್ ಅಲ್ಲಿ ಏನಾಗ್ತೀಯ ಸೀನಲ್ಲಿ ಮತ್ತು ಹಿಂದೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಮ್ಯೂಸಿಕ್ ಏನು ಬರ್ತಾ ಇದೆಯೋ ಅದು ಸಿಂಕೇ ಇಲ್ಲ. ಆಮೇಲೆ ನೆಕ್ಸ್ಟು ಈ ಎಲಿವೇಟ್ ಆಗ್ತಿರುತ್ತಲ್ಲ ಲೈಕ್ ಕ್ಯಾರೆಕ್ಟರು, ಆ ಟೈಮಲ್ಲಿ ಆ ಮ್ಯೂಸಿಕ್ಕು ಯಾವ ಮ್ಯೂಸಿಕ್ ಬರಬೇಕು ಆ ಮ್ಯೂಸಿಕ್ ಬರಲಿಲ್ಲ. ಅದೊಂದು ಪಾಯಿಂಟು. ಸೊ ಈ ಥರ ಸ್ವಲ್ಪ ಟೆಕ್ನಿಕಲ್ ಗ್ಲಿಚಸ್ ಆಗಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಸ್ವಲ್ಪ ಮೂವಿ ಲ್ಯಾಗ್ ಆಯಿತು ಅಂತ ಅನಿಸ್ತು. ಸೊ ಇದೆಲ್ಲ ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಆಮೇಲೆ ನೆಕ್ಸ್ಟು ಇನ್ನೊಂದು ಏನು ಖುಷಿ ವಿಚಾರ ಅಂತ ಅಂದರೆ, ನಾನು ಇವತ್ತು ಹೋಗಿದ್ದು ಸಿನಿಮಾ ಥಿಯೇಟರು ಫುಲ್ಲು ಹೌಸ್ಫುಲ್ ಆಗಿತ್ತು. ಲೈಕ್ ಇದು ಯಾವುದೇ ಪ್ರಮೋಷನ್ ಅಲ್ಲ, ಹೌಸ್ಫುಲ್ ಆಗಿರೋದು ನೋಡಿಬಿಟ್ಟು ಸಖತ್ ಖುಷಿ ಆಯಿತು. ಯಾಕೆ ಅಂದರೆ ಕನ್ನಡ ಫಿಲಮ್ಗಳಿಗೆ ಜನರು ಬರ್ತಾಯಿದ್ದಾರೆ ಅಂತ. ಅದು ಇನ್ನೊಂದೇನಪ್ಪ ಅಂತ ಅಂದರೆ, ನಾಟ್ ಓನ್ಲಿ ಯಂಗ್ಸ್ಟರ್ಸ್ ಆರ್ ನಾಟ್ ಓನ್ಲಿ ಕಪಲ್ಸ್, ಈವನ್ ಲೈಕ್ ತಾತ ಅಜ್ಜಿರು ಮತ್ತು ಎಲ್ಲ ಫ್ಯಾಮಿಲಿಯವರೆಲ್ಲ ಬಂದಿದ್ದರು. ಸೊ ನಾನು ಈ ಫಿಲಮ್ಗೆ ಎಷ್ಟು ಸ್ಟಾರ್ಸ್ ಕೊಡ್ತೀನಿ ಅಂತ ಅಂದರೆ, ನಾನು ಈ ಫಿಲಮ್ಗೆ 3.4 ಸ್ಟಾರ್ಸ್ ಕೊಡ್ತೀನಿ. ಯಾಕೆ ಅಂತ ಅಂದರೆ, ಈ ಫಿಲಮ್ಮು ಬೇರೆ ಎಲ್ಲ ಚೆನ್ನಾಗಿತ್ತು, ಬಟ್ ಮ್ಯೂಸಿಕಲ್ಲಿ ಯಾಕೋ ಡಲ್ ಹೊಡಿತು. ಆಮೇಲೆ ಸ್ವಲ್ಪ ಫಿಲಮು ಲ್ಯಾಗ್ ಆಯಿತು ಅಂತ ಅನಿಸ್ತು. ಸೊ ಅದಕ್ಕೆ 3.4 ಸ್ಟಾರ್ಸು. ಬಟ್ ಒನ್ ಟೈಮ್ ವಾಚಬಲ್ಲು. ಸೊ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಈ ವೀಕೆಂಡು ಭೈರತಿ ರಣಗಲ್ನ ನೋಡ್ಕೊಂಬನ್ನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಹಾಗೂ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.